ಬ್ರೋ ಫಸ್ಟ್ ಹಾಫ್ ಮೂವಿ ಜಸ್ಟ್ ನೋಡ್ಕೊಂಬಂದೆ ಇವಾಗ. ಸೊ ಫಸ್ಟಿಗೆ ಒಂದು ಎಂಟ್ರಿ ಸೀನ್ ಇದೆ ಬಾಸ್ದು. ಆ ಎಂಟ್ರಿ ಸೀನ್ಗೆ ಥಿಯೇಟ್ರ್ ಅಳ್ಳಾಡಿ ಹೋಗುತ್ತೆ. ಥಿಯೇಟ್ರೇ ಇರಲ್ಲ. ಎಂಟ್ರಿ ಸೀನ್ಗೆ ಬಾಸ್ ಬರ್ತಾರೆ, ನೀವು ನೋಡಿ ಬೇಕಿದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಥಿಯೇಟ್ರೇ ಇರಲ್ಲ ಗುರು. ಫಸ್ಟ್ ಒಂದು ಸಾಂಗ್ ಇದೆ, ಸಾಂಗ್ ಫೈಟ್ ಇದೆ. ಆ ಸಾಂಗ್ ಒಂದು ಫೈಟ್ಗೆ ನೀವು ದುಡ್ಡು ಮೋಸ ಆಗಲ್ಲ, ಅಲ್ಲೇ ದುಡ್ಡು ನೀವು ಕೊಟ್ಟು ಬರ್ಬೋದು. ಸೊ ಇದು ಎಲ್ಲ ಮುಖಾಂತರ ಏನು ಹೇಳ್ತೇನೆ ಅಂದರೆ, ಇವಾಗ ನಮ್ಮ ಜಗತ್ತಲ್ಲಿ ಏನು ನಡೀತಾ ಇದೆ, ಆಲ್ ಇಂಡಿಯಾ ಕರ್ನಾಟಕ ಎಲ್ಲ ಕಡೆ ನಡೀತಾ ಇದೆ. ಅದು ಇದರಲ್ಲಿ ಬಾಸ್ ತೋರಿಸಿದ್ದಾರೆ, ಅದನ್ನು ರಿವೀಲ್ ಮಾಡಲ್ಲ. ಯಾಕಂದ್ರೆ ಥಿಯೇಟ್ರಲ್ಲಿ ಬಂದು ನೋಡಿ, ಸಸ್ಪೆನ್ಸ್ ಇದೆ, ತುಂಬ ಸಸ್ಪೆನ್ಸ್ ಇದೆ. ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರ ಟೆನ್ಷನ್ ಆಗುತ್ತೆ. ಯಾಕಂದರೆ ಸೀಟ್ ಎಡ್ಜಲ್ಲಿ ಕುಂದಿಸುತ್ತೆ. ನಿಮಗೆ ಎಲ್ಲಿ ಬೋರ್ ಆಗಲ್ಲ. ಮೂವಿ ಸಖತ್ತಾಗಿ ಹೇಳ್ತಾ ಇದ್ದಾರೆ. ಫಸ್ಟ್ ಹಾಫ್ ನೋಡಿದೆ, ನಿಮ್ಗೆ ಒಂದು ಚೂರು ಬೋರ್ ಆಗಲ್ಲ ಬ್ರೋ, ಅಷ್ಟು ಚೆನ್ನಾಗಿದೆ. ಸೊ ಬಾಸ್ ಡೈಲಾಗು, ಎಂಟ್ರಿ ಸೀನು ಎಲ್ಲ ಸಖತ್ತಾಗಿದೆ. ಸೊ ಇದರಲ್ಲಿ ಒಂದು ಅದ್ಭುತ ಒಂದು ಮೆಸೇಜ್ ಇದೆ, ಎಲ್ಲರಿಗಿಂತ ಅದ್ಭುತ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ನೀವು ಥಿಯೇಟ್ರಲ್ಲೇ ಬಂದು ನೋಡಿ, ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ. ನೀವೆಲ್ಲರೂ ಅನ್ಕೋಬೋದು ಬರೀ ಆ್ಯಕ್ಷನ್ ಇದೆ, ಒಡಿ ಬಡಿ ಅನ್ಕೋಬೋದು. ಸುಳ್ಳು, ಅದೆಲ್ಲ ಸುಳ್ಳು ಬ್ರೋ, ಅದೆಲ್ಲ ಸುಳ್ಳು. ಒಂದು ಮೆಸೇಜ್ ಇದೆ ಫೋನಲ್ಲಿ, ಇದರಲ್ಲಿ ಥಿಯೇಟ್ರಲ್ಲಿ ಒಂದು ಮೆಸೇಜ್ ಇದೆ. ಬಂದ್ಬಿಟ್ಟು ನೋಡಿ, ನಿಮ್ಮ ಥಿಯೇಟ್ರ್ ಒಳಗೆ ಗೊತ್ತು. ಹಳೆ ಇದರಲ್ಲಿ ತುಂಬ ತುಂಬ ಮಾಸ್ ಇದೆ, ಹೆವಿ ಮಾಸ್ ಮಹಾರಾಜ ಅಂತ ಹೇಳ್ಬೋದು ನಮ್ಮ ಬಾಸ್ಗೆ. ಈ ಮೂವಿಯಿಂದ ಬಿಡಿದು ಕೊಡ್ಬೇಕಾಗುತ್ತೆ. ಮಹಾರಾಜ ಕಿಚ್ಚ ಅಂತ ಕೊಟ್ಟರು ತಪ್ಪಾಗಲ್ಲ ನಮ್ಮ ಪ್ರಕಾರ. ಯಾಕಂದ್ರೆ ಅಷ್ಟು ಡ್ಯಾನ್ಸ್ ಫೈಟ್ ಒಟ್ಟಿಗೆ ಇದೆ ನಮ್ಮ ಬಾಸ್ದು. ತಪ್ಪು ಇಲ್ಲ ಬ್ರೋ, ಶುರು ಯಾಕೆ ಅಂದ್ರೆ ಅದು ಕ್ಲಾರಿಟಿ ಕೊಡ್ತೀನಿ. ಟೈಮು, ಸ್ಟೋರಿ ಎಲ್ಲ ಚೇಂಜ್ ಇದೆ ಅದರಲ್ಲಿ ಬಂದ್ಬಿಟ್ಟು ಒಂದು ನೈಟಲ್ಲಿ ನಡೆಯಕತ್ತೆ. ಇದು ನಮ್ಮ ಬಾಸೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಇಂಟರ್ವ್ಯೂ ನೋಡಿದರೆ ನೀವು. ಇದು ಒಂದು ಲೊಕೇಶನ್ ನಡೆದಿಲ್ಲ, ಇದು ಒಂದೇ ಲೊಕೇಶನ್. ಇದು 80 ಲೊಕೇಶನಲ್ಲಿ ತೆಗೆದಿದ್ದಾರೆ. ಯಾಕಂದರೆ ಅದು ಅಲ್ಲೆಲ್ಲಿ ಹೋಗುತ್ತೆ, ಅದು ಸೀನುಗುರು ಅಲ್ಲೆಲ್ಲಿ ಹೋಗುತ್ತೆ, ಕ್ಯಾರೆಕ್ಟರ್ ಮುಖಾಂತರ ಅಲ್ಲೆಲ್ಲಿ ಹೋಗುತ್ತೆ. ಸೊ 700 ದಿನ ಶೂಟಿಂಗ್ ಮಾಡಿದ್ದಾರೆ ಅಂತ. ನಾನು ನಂಬಕ್ಕೆ ಆಗ್ತಿಲ್ಲ ಇಷ್ಟು ಬೇಗ ಬಾಸ್ ಹೇಗೆ ಮಾಡಿದ್ರು ಅಂತ. ಯಾಕಂದರೆ ಆ ಥರ ಅಷ್ಟು ಲೊಕೇಶನಲ್ಲಿ ಆ ಥರ ಡ್ಯಾನ್ಸು, ಆ ಥರ ಫೈಟು ನಂಬಕ್ಕೆ ಆಗಲ್ಲ ಗುರು. ಅವ್ರಿಗೆ ಇವಾಗಲೂ 52 ಅಂತ ಹೇಳೋಕ್ಕೆ ಆಗಲ್ಲ. ಆ ರೇಂಜ್ ಎನರ್ಜಿ ಇನ್ನೂ ಹಂಗೆ ಇದೆ ಬಾಸ್ಗೆ. ಜೈ ಕಿಚ್ಚ ಬಾಸ್. ಡಬಲ್ ಕೊಟ್ಟಿದ್ದಾರೆ, ಏನು ಮೋಸ ಆಗಲ್ಲ. ಅಭಿಮಾನಿಗಳು ಏನು ಎಕ್ಸೈಟ್ಮೆಂಟ್ ಇಟ್ಕೊಂಡ್ ಬರ್ತಾರೆ, ಅದ್ರಲ್ಲಿ ಡಬಲ್ ಇದೆ. ನಿಮ್ಗೆ ಏನು ಮೋಸ ಇಲ್ಲ, ಅದಕ್ಕಿಂತ ಡಬಲ್ ಆಗಿ ಬಾಸ್ ತೋರಿಸಿದ್ದಾರೆ. ಅಭಿಮಾನಿಗಳಿಗಂತೂ ಹಬ್ಬನೇ. ಸೂಪರ್. ಚಿಂದಿ ಬಾಸ್ ಅಂತೂ ಚಿಂದಿ ಫೈಟು, ಬಾಸ್ ಅಂತೂ ಚಿಂದಿ ಸೂಪರ್ ಇದೆ ಅಣ್ಣ ಮೂವಿ. ನಮಗೆ ಫೈಟ್ ಆಗಲಿ, ಆಕ್ಷನ್ ಆಗಲಿ ಎಲ್ಲ ಪ್ರತಿಯೊಂದು ಸೂಪರ್. ಬಾಸ್ ಪಿಕ್ಚರ್ ಅಂದರೆ ಸೂಪರ್ ಇರ್ತದೆ. ಫೈಟ್ ಮಾತ್ರ ಅಕ್ಕದ ಹೊಡೆದಾರ ಮಾತ್ರ ಸೂಪರ್ ಸರ್. ಅವ್ರ ಸ್ಟೈಲ್ ಬಗ್ಗೆ ನಾವು ಮಾತಾಡೋಂಗಿಲ್ವಲ್ಲ. ಅವ್ರು ಅವಾಗಿಂದ ಫ್ಯಾನೇ. ನಾವು ಆಟ ಓಡಿಸೋದು, ಆಟದಲ್ಲೆಲ್ಲ ಎಲ್ಲ ಫೋಟೋ ಹಾಕೊಂಡು ಆಟ ಓಡಿಸೋದು ಅಂತ ನಮ್ಮ ಬಾಸ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡ್ಬೋದು ಸರ್ ಪಿಕ್ಚರ್ ಮಾತ್ರ. ಸೂಪರ್ ಆಗಿದೆ. ಬಾಸ್ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ಬಾಸ್ ಆ್ಯಟಿಟ್ಯೂಡು, ಸ್ವ್ಯಾಗು, ಫೈಟು, ಡ್ಯಾನ್ಸು ಚಿಂದೆ ಕೊಟ್ಟಿದ್ದಾರೆ. ಕಿಚ್ಚ ಬಾಸ್ಗೆ ಅಭಿನಯ ಚಕ್ರವರ್ತಿ. ಕಿಚ್ಚ ಸುದೀಪ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಕಿಚ್ಚ ಬಾಸ್ಗೆ ಜೈ. ಫಸ್ಟ್ ಹಾಫ್ ಎಂಗೇಜಿಂಗ್ ಇಂಟ್ರಡಕ್ಷನ್ ನಡೆದಿದೆ. ಸೆಕೆಂಡ್ ಹಾಫ್ ಮೇ ಬಿ ಇನ್ನ ಪ್ರೊಯಾಕ್ಟಿವ್ ಆಗಿ ಹೋಗುತ್ತೆ. ಮ್ಯಾಕ್ಸ್ ಬೇರೆ ಸ್ಟೋರಿ ಲೈನ್, ಇದು ಬೇರೆ ಸ್ಟೋರಿ ಲೈನ್. ಲೆಟ್ಸ್ ನಾಟ್ ಕಂಪೇರ್. ಜೈ ಕನ್ನಡಾಂಬೆ. ಕಿಚ್ಚ ಬಾಸ್ಗೆ ಜೈ ಕನ್ನಡಾಂಬೆ. ತುಂಬಾ ಚೆನ್ನಾಗಿತ್ತು ಫೈಟಿಂಗ್ ಎಲ್ಲ. ಅವ್ರ ಕಿಚ್ಚ ಫೈಟ್ ಆಡೋದು ಅದು ಇಷ್ಟ ಆಯ್ತು. ಮೂವಿ ಚೆನ್ನಾಗಿದೆ ಅಣ್ಣ. ಸುದೀಪ್ ಅಣ್ಣ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಟೋರಿ ಸಖತ್ತಾಗಿದೆ, ಎಲ್ಲರೂ ಬಂದು ನೋಡಿ ಕನ್ನಡ. ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಸುದೀಪ್ ಅಣ್ಣ ಅವರ ಆ್ಯಕ್ಟಿಂಗು, ಆಕ್ಷನ್ ಸೀಕ್ವೆನ್ಸು ಎಲ್ಲ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಮ್ಯಾಕ್ಸ್ ಮೂವಿ ಯಾವ ಥರ ಇದೆ ಅದೇ ಥರ ಚೆನ್ನಾಗಿದೆ ಮೂವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ನಮ್ಮ ಬಾಸ್ದು BGM ಎಲ್ಲ ಸೂಪರ್ ಆಗಿದೆ, ನೋಡ್ಬೋದು. ಡಿಫ್ರೆಂಟ್ ಅಂದರೆ ತುಂಬ ಚೆನ್ನಾಗಿದೆ. ಮ್ಯಾಕ್ಸು ಒಂದು ಜಾನರ್ ಆದರೆ ಇದು ಬೇರೆ. ಅದರಲ್ಲಿ ನಾಳೆ ರಿಪೋರ್ಟ್ ಆಗ್ತಿರ್ತಾರೆ, ಇದರಲ್ಲಿ ಸಸ್ಪೆಂಡಲ್ಲಿ ಇರ್ತಾರೆ. ಆ ಸ್ಟೋರಿಗೂ ತುಂಬ ಡಿಫ್ರೆಂಟ್ ಇದೆ.